ನಿಮ್ ಮುಂದೆ ಇವಾಗ 2 ಆಪ್ಷನ್ ಬರುತ್ತೆ, ಇವಾಗ ರಾಜಕೀಯ ಅಥವಾ ಸಿನಿಮಾ. ಆ ತರ ಆಪ್ಷನ್ ಬಂದ್ರೆ ನೀವು ಯಾವ್ದು ಪ್ರಜಾಕೀಯ ಅಂಡ್ ಸಿನಿಮಾ ಯಾಕೆ ಚೂಸ್ ಮಾಡ್ತೀರಾ? ಇಲ್ಲಮ್ಮ, ರಾಜಕೀಯ ಬಿಟ್ಬಿಡಿ. ಅದೇ ರಾಜಕೀಯ ಹೊರಡನ್ನು ತೆಗಿಯಕ್ಕಾಗ್ತೀರ ನಮ್ ಕೈಲಿ. ಅದು ಅಷ್ಟು ನಿಮ್ ಒಳಗ್ ಸೇರ್ಕೊಂಡ್ಬಿಟ್ಟಿದೆ. ಅದಷ್ಟು ಈಸಿನಾ? ಏನ್ ತೊಳೆಯೋದಷ್ಟು ಈಸಿನಾ? ಅದನ್ನ ಬೇಗ ಆಗ್ಬೇಕು ಅಂದ್ರೆ ಅದಾಗಲ್ಲ ಅಂತ ನನಗೆ ಗೊತ್ತು. ಟೈಮ್ ತಗೊಳ್ಳಿ, ಪರವಾಗಿಲ್ಲ. ಯಾಕಂದ್ರೆ ಅದು ನಿಮ್ಗೆ ಬೇಕು ಅನ್ಸ್ದಾಗ ಆಗತ್ತೆ. ಎರಡನೇದು ಆತರ ಅಲ್ಲ. ಇವಾಗ ನೋಡಿ, ನಾನು ಸಿನಿಮಾ ಮಾಡ್ತಿದ್ದೆ. ಸಿನಿಮಾಲಿ ಎಷ್ಟು ಸಾಧ್ಯವೋ ಅಷ್ಟು ಹೇಳಿದೀನಿ. ನಾನು ಪಿಕ್ಚರ್ಗಳೆಲ್ಲ ನೋಡಿದ್ರೆ ನೀವು, ನಾನು ಸಿನಿಮಾದಲ್ಲಿ ಆಪರೇಷನ್ ಅಂತ ಇಂದ ನಾನು ಕೆಲವು ವಿಷಯಗಳು ಹೇಳ್ತಾ ಬರ್ತೀನಿ. ಸರ್ ಅವಾಗ ಯಾಕೆ ಸರ್ ನಿಮ್ಗೆ ಹಂಗನ್ನಿಸ್ತು ಅಂದ್ರೆ, ಆ ಟೈಮು ನನ್ಗೆ ಹಂಗ ಅನ್ಸಿತ್ತು. ಒಂದು ಭಯ ಅನ್ನೋ ವಾತಾವರಣ ಇರಬೇಕು. ಆಪರೇಷನ್ ಅಂತ ಅದೇ ಸಬ್ಜೆಕ್ಟ್. ಇಡೀ ಇದನ್ನ ಕಂಟ್ರೋಲ್ ಅಂತಾನೆ. ಒಂದು ಮಹಿಳೆ 12 ಗಂಟೆ ರಾತ್ರಿ ಓಡಾಡೋ ಅಂತ ಒಂದು ಇದು ಬರುತ್ತೆ ಅಂತ ಒಂದೇನೋ ಅದು ಆ ಟೈಮಲ್ಲಿ ನನಗೆ ಅನ್ಸಿದ್ದು ಅದು ಮಾಡಿದೆ. ಅದಾದ್ಮೇಲೆ ತುಂಬಾ ಇದಾದ್ಮೇಲೆ ಸೂಪರ್ ಅಂತ ಮಾಡಿದಾಗ ಹಿಂಗಿರ್ಬೇಕು ನನ್ನ ದೇಶ ಅನ್ನಿಸ್ತು. ಬಟ್ ಅದು ಕೊನೆಯಲ್ಲಿ ಹೇಳಿದೀನಿ ಕೇಳಿ, ಹಿಂಗ್ ಅನ್ಬಿಟ್ಟು ಹಿಂಗ್ ತೋರಿಸ್ತೀನಿ ಗೊತ್ತಾ. 0 ಮಾಡೋದು ನೀವೇ, ಸೂಪರ್ ಮಾಡೋದು ನೀವೇ. ಅದೆರಡು ನಮ್ಗಳ ಕೈಲಿದೆ ಅಂತ. ನನ್ನ ಕೈಲೂ ಇದೆ, ನಮ್ಮೆಲ್ಲರ ಕೈಲೂ ಇದೆ ಅಂತ ಅದನ್ನೇ ಎಂಡ್ ಮಾಡಿದ್ದ ಆ ಪಿಕ್ಚರ್ನ. ಸೊ ಆಮೇಲೆ ಅನ್ಸಿದ್ ನಾನು ಪಿಕ್ಚರಲ್ಲಿ ಮಾಡಿದ್ದೀನಿ, ರಿಯಲ್ ಲೈಫಲ್ಲಿ ಯಾಕೆ ಮಾಡಕ್ ಟ್ರೈ ಮಾಡಬಾರ್ದು ನಾನು. ತುಂಬಾ ಜನ ಹೇಳಿದ್ರು, ಆಯ್ತು ಸಿನಿಮಾಲಿ ಹೇಳಿದಿರಲ್ಲ ಏನೋ ಟ್ರೈ ಮಾಡಿ ಅಂದ್ರು. ಅವಾಗ ರಿಯಲ್ ಲೈಫಲ್ಲಿ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡಿ ನನಗೆ ಇದಕ್ಕೆ ಬಂತು ಕೊನೆಗೆ. ಏನಂದ್ರೆ ಇದು ಹೆಂಗಂದ್ರೆ ಅದೇನೋ ಹೇಳ್ತಾರಲ್ಲ, ಹುಚ್ಚ ಬಿಡದೆ ಮದುವೆ ಆಗಲ್ಲ, ಮದುವೆ ಆಗಿದೆ ಹುಚ್ಚ ಬಿಡಲ್ಲ ಅನ್ನೋ ತರ. ಇಲ್ಲಿ ಹಣ ಖರ್ಚು ಮಾಡದೆ ನೀವು ಗೆಲ್ಲಕ್ಕಾಗಲ್ಲ. ಓಕೆ, ಹಣ ಖರ್ಚು ಮಾಡ್ರ ಮೇಲೆ ನಾನ್ ಗೆಲ್ಲೋದು ನೋಡ್ತೀನಿ, ನಿಮ್ಮನ್ ಗೆಲ್ಸಕ್ಕಾಗಲ್ಲ. ಆ ತರ ಅದು. ಸೊ ಇದಕ್ಕೆ ಏನ್ ಮಾಡೋದು ಅಂದಾಗ ಒಂದು ಧೈರ್ಯವಾಗಿ ಇದು ಹಿಂಗೆ ಹೋಗ್ಬೇಕು. ಅದು ಕಷ್ಟನೋ ಸುಖನೋ ಹೋಗ್ಲಿ, ಎಷ್ಟು ವರ್ಷ ಆದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಈ ವಿಚಾರ ಮುಟ್ಲಿ ಅನ್ನೋದಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ದೆ ಅಷ್ಟೇ. ಪ್ರಜಾಕೀಯ ಪಾರ್ಟಿನ ಬಿಟ್ಟು ನೀವು ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಮಾತಾಡೋದಾದ್ರೆ ನಿಮ್ ನೆಕ್ಸ್ಟ್ ಮೂವಿ ಯಾವ್ದು ಸರ್? ಖುಷಿ ನೋಡಿ. ನೆಕ್ಸ್ಟ್ ಮೂವಿ ಯಾವ್ದು ಸರ್? ಪ್ರಜಾಕೀಯ ಅಂದಾಗ ಇಷ್ಟು ಖುಷಿ ಬಂದಾಗ ಸೂಪರ್ ಪ್ರಜಾಕೀಯ. ಓಕೆ, ನೆಕ್ಸ್ಟ್ ಫಿಲ್ಮ್ ಒಂದು 2-3 ಸದ್ಯಲ್ಲೇ ಅನೌನ್ಸ್ ಮಾಡ್ತೀನಿ. ಒಂದು ನೆಕ್ಸ್ಟ್ ಲೆವೆಲ್ ಅಂತ ಒಂದು ಫೈನಲೈಸ್ ಆಗಿದೆ ಸ್ಟೋರಿ. ಅದನ್ನ ಇಲ್ಲ, ಸ್ಕ್ರಿಪ್ಟ್ ಎಲ್ಲ ಮಾಡಿದೀವಿ, ನೋಡೋಣ. ಡೈರೆಕ್ಷನ್ ಮಾಡಬೇಕು ಅಂದ್ರೆ ನೆಕ್ಸ್ಟ್ ಮಾಡ್ತೀನಿ, ನೋಡೋಣ.